ನಾನಿವತ್ತು ನಮ್ಮ ಅತ್ತೆ ಮಾವನ ಕರ್ಕೊಂಡು ಡೆವಿಲ್ ಮೂವಿ ನೋಡೋದಕ್ಕೆ ಹೋಗಿದ್ದೆ. ಹಾಗೆ ನಿಮಗೆ ಯಾವ ಹೀರೋ ಅಂದ್ರೆ ತುಂಬಾ ಇಷ್ಟ, ಯಾರ್ ಮೂವಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮೂವಿ ಏನೋ ಶುರು ಆಯ್ತು, ದಿ ಬಾಸ್ ಎಂಟ್ರಿ ಬಂದ ತಕ್ಷಣ ಅಲ್ಲಿದ್ದ ಪ್ರತಿಯೊಬ್ರು ಕೂಡ ಶಿಲ್ ಹೊಡ್ಕೊಂಡು ಚಪ್ಪಾಳೆ ತೊಡ್ಕೊಂಡು ಮೂವಿನ ನೋಡ್ತಾ ಇದ್ರು. ಹಾಗೆ ಗಿಲ್ಲಿಯವ್ರ ಕಾಮಿಡಿ ಕೂಡ ತುಂಬಾನೇ ಚೆನ್ನಾಗಿದೆ. ನೋಡ್ತಿದ್ದಂಗೆನೆ ಇಂಟರ್ವಲ್ ಕೂಡ ಬಂತು. ನಮ್ಮ ಅತ್ತೆಗೆ ಫಸ್ಟ್ ಆಫ್ ಆಲ್ ಏನ್ ಇಷ್ಟ ಆಯ್ತು ಅಂದ್ರೆ, ಇದ್ರೆ ನೆಮ್ಮದಿಯಾಗಿರ್ಬೇಕು, ಆ ಸಾಂಗ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ನನಗಂತೂ ಈ ಮೂವಿನಲ್ಲಿ ದರ್ಶನ್ ಸರ್ ಅವರ ಆ ಡೆವಿಲ್ ಶೇಡ್ ಇದೆಯಲ್ಲ, ಅದಂತೂ ಸಖತ್ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಒಬ್ಬ ವ್ಯಕ್ತಿ ಬಗ್ಗೆ ಅವರು ಇದ್ದಾಗ ಮಾತಾಡೋದಕ್ಕೂ ಅವರು ಇಲ್ಲದೆ ಇದ್ದಾಗ ಮಾತಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಲೈಫ್ ನಲ್ಲಿ ಎಲ್ಲರೂ ಕೂಡ ತಪ್ಪನ್ನ ಮಾಡೇ ಇರ್ತಾರೆ. ಅದನ್ನ ತಿದ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ನ ಕೊಡ್ಬೇಕಾಗತ್ತೆ. ಈ ಮೂವಿ ಥಿಯೇಟರ್ ನಲ್ಲೂ ಒಬ್ಬ ಫುಲ್ ಫೈಟಿಂಗ್ ಸೀನ್ ರೆಕಾರ್ಡ್ ಮಾಡ್ತಾ ಇದ್ದ. ಆ ಥಿಯೇಟರ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ಕೊತೀನಿ. ಓವರ್ ಆಲ್ ಮೂವಿ ಬಗ್ಗೆ ಹೇಳೋದಾದ್ರೆ ಮೂವಿ ನಮಗೆ ತುಂಬಾನೇ ಇಷ್ಟ ಆಯ್ತು. ಎಲ್ಲರೂ ಕೂಡ ಅವರ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ, ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡ. ಎಲ್ಲರ ದಿನ ಶುಭವಾಗಲಿ.